ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ ಸಮಾಜ ವಿಜ್ಞಾನ SLC ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 3ನೇ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ಗೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳಿವೆ. ಸೊ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಪೇಪರು. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ SLC ಮತ್ತು ಎಲ್ಲ ಒಂದು 1 to 10th ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಕ್ಲಾಸ್ಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಹಾಕ್ತೀವಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ. ಈಗ ಕ್ವಶನ್ ನೋಡೋಣ. ನೋಡಿ, ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಏನಂತಾರಲ್ಲ ಹುದ್ದೆಯನ್ನು ಸೃಷ್ಟಿಸಿದವನು ಯಾರು? ಕಾರ್ನ್ವಾಲಿಸ್. ಓಕೆ, ನೆಕ್ಸ್ಟ್ ನೋಡೋಣ. ಕದನ ಸೌಹಾರ್ದತೆಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು ಯಾವುದಪ್ಪ ಅಂದರೆ ನೋಡಿ, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. ಇದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಕಠ್ಮಂಡುವಿನಲ್ಲಿ. ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಅಸ್ಪೃಶ್ಯತೆಯ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಯಾರು? ಇದು ಆಪ್ಷನ್ ನಂಬರ್ C, ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ನೋಡೋಣ. ಮೊಹಸಿನ್ ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶಗಳಿಗೆ ಗುಂಪಿಗೆ ಸೇರಿದೆ ಏಕೆಂದರೆ ಆಪ್ಷನ್ ನಂಬರ್ D ಇಸ್ ದ ರೈಟ್ ಆನ್ಸರ್. ಅದು ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ. ನೆಕ್ಸ್ಟ್ ನೋಡಿ. ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಭಾರತ. ನೆಕ್ಸ್ಟ್ 7ನೇ ನೋಡಿ. ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ C, ಕೊರತೆ ಆಯವ್ಯಯ. 8ನೇ ನೋಡಿ. ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಬ್ಯಾಂಕ್ ಖಾತೆ ಯಾವುದು? ಆಪ್ಷನ್ ನಂಬರ್ A, ಉಳಿತಾಯ ಖಾತೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ನೋಡೋಣ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು? ಇಲ್ಲಿ ರಾಜ ಒಡೆಯರ್ ಇಸ್ ದ ರೈಟ್ ಆನ್ಸರ್. 10ನೇ ನೋಡಿ. ರಷ್ಯಾ ಜರ್ಮನಿಯೊಂದಿಗೆ ಯುದ್ಧ ರಹಿತ ಒಪ್ಪಂದವನ್ನು ಮಾಡಿಕೊಂಡಿತು ಏಕೆ? ಏಕೆಂದರೆ 1917ರಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಏರ್ಪಟ್ಟಿತು. ಸೊ ನೆಕ್ಸ್ಟ್ ನೋಡೋಣ. ನರ್ಮದಾ ಬಚಾವೋ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು? ಗುಜರಾತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು. ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ ಪರಿಸರ ರಕ್ಷಣಾ ಚಳವಳಿಯನ್ನು ಹೆಸರಿಸಿ ಯಾವುದಪ್ಪ ಅಂದರೆ ಮೌನ ಕಣಿವೆ ಆಂದೋಲನ. ಇನ್ನು 13 ನೋಡಿ. ಸಾರಿಗೆ ಎಂದರೇನು? ಆನ್ಸರ್ ನೋಡಿ, ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ಸಾರಿಗೆ ಎನ್ನುವರು. ಇನ್ನು 14 ನೋಡಿ. ಆಸಿಯಾನ್ ದ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಕಚೇರಿ ಇದೊಂದು ಹಲವಾರು ದೇಶಗಳ ಒಂದು ಗುಂಪು. ಇದು ಎಲ್ಲಿದೆ ಅಂದರೆ ಇಂಡೋನೇಷ್ಯಾದ ಜಕಾರ್ತದಲ್ಲಿದೆ ಆಸಿಯಾನ ಕೇಂದ್ರ ಕಚೇರಿ. 15 ನೋಡಿ. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಇಲ್ಲಿದೆ ಆನ್ಸರ್ ನೋಡಿ. ಪ್ರತಿಯೊಂದು ಹಳ್ಳಿಯ ಆಡಳಿತ, ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೇ ವಹಿಸಿಕೊಡುವುದೇ ಅಧಿಕಾರ ವಿಕೇಂದ್ರೀಕರಣ. ನೆಕ್ಸ್ಟ್ ನೋಡಿ. 16ನೇದು. ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ? ಆನ್ಸರ್ ನೋಡಿ. ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ. ಇನ್ನು 4 ವಾಕ್ಯಗಳಲ್ಲಿದೆ ನೋಡಿ. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸಗಳು ಇಲ್ಲಿದೆ ನೋಡಿ. ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 2 ಅಂಕಗಳು. ಸೊ ಇದೆ ನೋಡಿ ಆನ್ಸರ್. ಇಲ್ಲಿ ಪ್ರತ್ಯಕ್ಷ ನೇಮಕಾತಿ ಇದೆ, ಇಲ್ಲಿ ಪರೋಕ್ಷ ನೇಮಕಾತಿ ಇದೆ. ಅಥವಾ ಅಂತ ಮತ್ತೊಂದು ಪ್ರಶ್ನೆ ಇದೆ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳು ಯಾವ್ಯಾವು? ಇಲ್ಲಿದೆ ನೋಡಿ. ಪಾಯಿಂಟ್ 1, 2, 3, 4, 5 ಇಷ್ಟು ಕಾರ್ಯಗಳನ್ನು ಮಾಡುತ್ತೆ ವಿಶ್ವಸಂಸ್ಥೆ ಸಾಮಾಜಿಕ ಸಮಿತಿಯ ಕಾರ್ಯಗಳು. 18 ನೋಡಿ. ಬಾಲ ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ? ಇಲ್ಲಿದೆ ನೋಡಿ. 1, 2, 3, 4, 5, 6, 7 ಇದರಲ್ಲಿ ನೀವು 6 ಬರೆದ್ರೆ ಸಿಗುತ್ತೆ ನಿಮಗೆ 2 ಅಂಕಗಳು. ಅಥವಾ ಅಂತಿದೆ. ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ? ಏಕೆಂದರೆ ನೋಡಿ, ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ ಮುಂತಾದವುಗಳಿಂದ ಏನು ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಗೆ ಕಾರಣವಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ನೆಕ್ಸ್ಟ್ ನೋಡಿ,
19ನೇದು ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಇಲ್ಲಿದೆ ನೋಡಿ. ಇಷ್ಟು ಬರೆದರೆ ಸಿಗುತ್ತೆ ನಿಮಗೆ 2 ಅಂಕಗಳು. ಇನ್ನು ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ಮುಕ್ತಗೊಳಿಸಲಾಗಿತ್ತು ಇಲ್ಲಿದೆ ನೋಡಿ ಆನ್ಸರ್ಸು. ಇಷ್ಟು ಬರೆದರೆ ನಿಮಗೆ ಸಿಗುತ್ತೆ 2 ಅಂಕಗಳು. ನೆಕ್ಸ್ಟು ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಬಳಕೆಯಲ್ಲಿವೆ ಏಕೆಂದರೆ ಇಲ್ಲಿದೆ ನೋಡಿ ಆನ್ಸರು. ಇಷ್ಟು ಬರೆದರೆ ನಿಮಗೆ ಸಿಗುತ್ತೆ ಮಾಡಲ್ ಕ್ವಶನ್ ಆನ್ಸರ್ಸ್ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳು ಖಾರಿಫ್ ಬೆಳೆಯಾಗಿದೆ. 20 to 25 ಡಿಗ್ರಿ ಉಷ್ಣಾಂಶದಲ್ಲಿ ಬೆಳೆಯುತ್ತೆ. 75 to 150 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೇಕಾಗುತ್ತೆ. ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು ಸೂಕ್ತ ಇದಕ್ಕೆ. ನೆಕ್ಸ್ಟು ನೀತಿ ಆಯೋಗದ ಧ್ಯೇಯೋದ್ದೇಶಗಳು ಇಲ್ಲಿದೆ ನೋಡಿ. ಎಷ್ಟು ಬರೆದರೆ ನಿಮಗೆ ಸಿಗುತ್ತೆ 2 ಅಂಕಗಳು. ಆಮೇಲೆ 24ನೇದು ಗ್ರಾಹಕರ ಶೋಷಣೆ ಕಾರಣಗಳೇನು ಇಲ್ಲಿದೆ ನೋಡಿ. ಎಷ್ಟು ಬರೆದರೆ ಸಿಗುತ್ತೆ ನಿಮಗೆ 2 ಗ್ರಾಹಕರ ಶೋಷಣೆ ಕಾರಣಗಳು. 6 ವಾಕ್ಯಗಳಲ್ಲಿ ಉತ್ತರಿಸಿದೆ ನೋಡಿ. ಪ್ಲಾಸ್ಟಿಕೀಕರಣದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. ಇಲ್ಲಿ ಕಾರಣಗಳಿವೆ ನೋಡಿ 1 2 3 ಪರಿಣಾಮಗಳಿವೆ 1 2 3 4 ಪರಿಣಾಮಗಳು. ಇಷ್ಟು ಬರೆದರೆ ನಿಮಗೆ ಸಿಗುತ್ತೆ 3 ಅಂಕಗಳು. ಅಥವಾ ಇದೆ ಭಾರತದಲ್ಲಿ ಬ್ರಿಟಿಷರ ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನು ವಿವರಿಸಿರಿ. ಇಲ್ಲಿದೆ ನೋಡಿ. ಎಷ್ಟು ಬರೆದರೆ ನಿಮಗೆ ಸಿಗುತ್ತೆ 3 ಅಂಕಗಳು. 6 ಸೆಂಟೆನ್ಸ್ ಇರಬೇಕು. 1 2 3 4 5 6. ಇನ್ನು ನೋಡಿ, ನಿತ್ಯ ಹರಿದ್ವರ್ಣ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ ಇದೆ ನೋಡಿ. ಉಷ್ಣವಲಯದ ಹುಲ್ಲುಗಾರ ಅರಣ್ಯಗಳು ಈ ರೀತಿ ಇದೆ, ನಿತ್ಯ ಹರಿದ್ವರ್ಣದು ಇಲ್ಲಿದೆ. ಇನ್ನು ಇದು ಮರುಭೂಮಿ ಅರಣ್ಯಗಳ ಒಂದು ಮಾಹಿತಿ. ಇಷ್ಟು ಬರೆದರೆ ನಿಮಗೆ ಸಿಗುತ್ತೆ 3 ಅಂಕಗಳು. ಅಥವಾ ಇದೆ ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವವೇನು. ಇಷ್ಟು ಬರೆದರೆ ನಿಮಗೆ ಸಿಗುತ್ತೆ 3 ಅಂಕಗಳು. ಓಕೆ. ಇನ್ನು 27ನೇ ನೋಡಿರಿ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಇಲ್ಲಿದೆ ನೋಡಿ. ಎಷ್ಟು ಬರೆದರೆ ಸಿಗುತ್ತೆ ನಿಮಗೆ 3 ಅಂಕಗಳು. ಪಾಸ್ ಮಾಡಿ ನೀವು ಬರ್ಕೋಬೋದು ಆನ್ಸರು. ಅಥವಾ ಇದೆ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸ. ಇಲ್ಲಿ ವೈಯಕ್ತಿಕ ಹಣಕಾಸು ಇಲ್ಲಿದೆ ಕೆಳಗಡೆ 4 ಪಾಯಿಂಟ್ಗಳು, ಇಲ್ಲಿ ಸಾರ್ವಜನಿಕ ಹಣಕಾಸುದು 4 ಪಾಯಿಂಟ್ಗಳಿವೆ. ಎಷ್ಟು ಬರೆದರೆ ಸಿಗುತ್ತೆ ನಿಮಗೆ 3 ಅಂಕಗಳು. 3 ಅಂಕಗಳು ಸಿಗುತ್ತವೆ. ಇನ್ನು ಬ್ಯಾಂಕುಗಳ ಸಲ್ಲಿಸುವ ಸೇವೆಗಳವು ಯಾವ್ಯಾವ ನೋಡಿರಿ. ಇದು ಭಾಳ ಬಾರಿ ಕೇಳಿದ್ದಾನೆ ಕ್ವಶನ್ನ. ಸಾರ್ವಜನಿಕ ಠೇವಣಿ ಅಂಗೀಕರಿಸುವುದು, ಸಾಲವನ್ನು ಕೊಡೋದು, ಹಣವನ್ನು ವರ್ಗಾಯಿಸುವುದು, ಖರ್ಚು ಕಾರ್ಡು, ಜಮಾ ಕಾರ್ಡು, ಹಣದ ವಹಿವಾಟು ಮಾಡುತ್ತದೆ, ಹಣದ ಭದ್ರತೆಯನ್ನು ಕಾಪಾಡುತ್ತೆ. ಸೊ ಇಷ್ಟು ಸೇವೆಗಳಿವೆ. ಇದರಲ್ಲಿ 6 ಬರೆದರೆ ಸಿಗುತ್ತೆ. ಮಿನಿಮಮ್ 6 ಬರೆಯಬೇಕು. ಬರೆದರೆ ನಿಮಗೆ 3 ಅಂಕಗಳು. ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳು ಇಲ್ಲಿದೆ ನೋಡಿ. ಇಷ್ಟು ಬರೆದರೆ ನಿಮಗೆ ಸಿಗುತ್ತೆ 3 ಅಂಕಗಳು. 1 2 3 4 5 6 6 ಅಂತೂ ಕಂಪಲ್ಸರಿ ಬರೀಬೇಕು. 1ಕ್ಕೆ ಅರ್ಧ ಮಾರ್ಕ್ಸ್. ಪೆರಿಯಾರ್ ಚಳುವಳಿಯ ಕುರಿತು ಬರೆಯಿರಿ. ಇಲ್ಲಿದೆ ನೋಡಿ. ಇಷ್ಟು ಬರೆದರೆ ನಿಮಗೆ 3 ಅಂಕಗಳು. ಇದರಲ್ಲಿ 6 ಪಾಯಿಂಟ್ ಕಂಪಲ್ಸರಿ ಬರೀಬೇಕು. 1 2 3 4 5 6 ಇದು ಬರೀರಿ. 1 2 ಆಮೇಲೆ ಇದೊಂದು, ಆಮೇಲೆ ಇದೊಂದು ಬರೀ ಈಸಿಯಾಗಿ. ನೆಕ್ಸ್ಟು 1856 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು. ಕೆಲವೊಂದು ಸರಿ ಕಾರಣ ಕೇಳ್ತಾನೆ, ಕೆಲವೊಂದು ಸರಿ ಪರಿಣಾಮ ಕೇಳ್ತಾನೆ. ಈ 1857 ಫಿಕ್ಸ್ ಇದೆ. ಇದನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಇದರಲ್ಲಿ 6 ಕಾರಣಗಳು ಬರೆದರೆ 3 ಅಂಕಗಳು. ಒಂದೊಂದಕ್ಕೆ ಅರ್ಧ ಅಂಕ. ನೆಕ್ಸ್ಟು ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಇಲ್ಲಿದೆ ನೋಡಿ. 1 2 3 4 5 6 ಅಲಿಪ್ತ ನೀತಿ ಭಾಳ ಇಂಪಾರ್ಟೆಂಟ್. ಇದನ್ನು ಬರೀರಿ, ಮರೆಯೋಕ್ಕೆ ಹೋಗ್ಬಿಡ್ರಿ. ಬಾರಿಕೆ ಇದ್ದಾನೆ. ಇದನ್ನು 3 ಅಂಕಗಳು. ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು ಇಲ್ಲಿದೆ ನೋಡಿ. ಇಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಇಷ್ಟು ಬರೆದರೆ ನಿಮಗೆ 3 ಅಂಕಗಳು. 6 ಪಾಯಿಂಟ್ಸ್ ಮಿನಿಮಮ್ ಬರೀಬೇಕು. ಭೂಕಂಪದ ಪರಿಣಾಮಗಳು 1 2 3 4 5 6 6 ಬರೆದರೆ ನಿಮಗೆ ಸಿಗುತ್ತೆ 6 × 1/2 = 3. 8 ವಾಕ್ಯಗಳಲ್ಲಿ ಉತ್ತರಿಸಿದೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತ್ತು, ಸಮರ್ಥಿಸಿರಿ. ಇಲ್ಲಿದೆ ನೋಡಿ. ಏನೇನು ಅವ್ರು ಡೆವಲಪ್ಮೆಂಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಬರೀಬೇಕು. ಇಷ್ಟು ಬರೆದರೆ ಸಿಗುತ್ತೆ ನಿಮಗೆ ಮಾರ್ಕ್ಸು 4. ಅಥವಾ ಇದೆ ಸತ್ಯಶೋಧಕ ಸಮಾಜ ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸಮರ್ಥಿಸಿರಿ. ಸತ್ಯಶೋಧಕ ಸಮಾಜ ಇದ್ರ ಬಗ್ಗೆ ಒಂದು ಕೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು ಎಲ್ಲ ಒಂದು ಸಮಾಜಗಳ ಬಗ್ಗೆ. ಇಲ್ಲಿ ಸತ್ಯಶೋಧಕವನ್ನು ಸಮಾಜವನ್ನು ತಂದವರು ಯಾರಪ್ಪ ಅಂದರೆ ಜಾರಿಗೆ ಜ್ಯೋತಿರಾವ್ ಫುಲೆ ಅವರು. ಜ್ಯೋತಿರಾವ್ ಫುಲೆ. ನೆಕ್ಸ್ಟು ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು. ಎಷ್ಟು ಬರೆದರೆ ನಿಮಗೆ ಸಿಗುತ್ತೆ 4 ಅಂಕಗಳು. ಮಿನಿಮಮ್ಮು ಎಷ್ಟು ಪಾಯಿಂಟ್ ಬರೀಬೇಕಂತಂದರೆ ಮಿನಿಮಮ್ ಒಂದು 7 ರಿಂದ 8 ಪಾಯಿಂಟ್ ಬರಲೇಬೇಕಿಲ್ಲಿ. ಓಕೆ. ಅಥವಾ ಇದೆ
ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾಪಿಸಿಕೊಂಡಿವೆ ಏಕೆಂದರೆ ಇಲ್ಲಿದೆ ನೋಡಿ ಎಷ್ಟು ಕಚ್ಚಾ ವಸ್ತುಗಳು, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ ಎಲ್ಲ ಇರುತ್ತೆ. ಸೊ 8 ಪಾಯಿಂಟ್ಸ್ಗೆ 8 × 12 = 4 ಅಂಕಗಳು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಇಲ್ಲಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗಿದೆ, ಇಲ್ಲಿವರೆಗೂ ಇಷ್ಟು ಬರೆದರೆ 4 ಅಂಕಗಳು. ನೆಕ್ಸ್ಟು ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನದಲ್ಲಿ ಸುಧಾರಣೆ ಆಗುತ್ತಿದೆ ಏಕೆಂದರೆ ಇಲ್ಲಿ ಎಷ್ಟಿದೆ ನೋಡಿ, ಕಾಯ್ದೆಗಳು ಎಲ್ಲ ಒಂದು ರೂಲ್ಸ್ಗಳು ನಿಯಮಗಳು ಬಂದಿರೋದ್ರಿಂದ ಇಷ್ಟು ಬರೆದರೆ 4 ಅಂಕಗಳು. 8 ಪಾಯಿಂಟ್ಸ್ ಮಿನಿಮಮ್ ಬರೆಯೋದು. ನೆಕ್ಸ್ಟ್ ನೋಡಿ, ಭಾರತ ನಕ್ಷೆಯಲ್ಲಿ ಇವೆಲ್ಲವನ್ನು ಗುರುತಿಸ್ಬೇಕಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಒಂದನೇದು ಉತ್ಕಲ ತೀರ, ಇದು ಇದೆಯಲ್ಲ ಇದು ಉತ್ಕಲ ತೀರ. ಕರ್ನಾಟಕ ಸಂಕ್ರಾಂತಿ ವೃತ್ತ ಇದೇನು ಗೆರೆಯಿಡಿದರೆ ಇದು ಕರ್ನಾಟಕ ಆಯಿತು. ಇನ್ನು ಕನ್ಯಾಕುಮಾರಿ ಇಲ್ಲಿದೆ ನೋಡಿ ಕೆಳಗಡೆ ಸಿ. ಇನ್ನು ಕೋಸಿ ಯೋಜನೆ, ಕೋಸಿ ಬಿಹಾರದ ಕಣ್ಣಿ ನದಿ, ಕೋಸಿ ನದಿ ಇಲ್ಲಿದೆ ಡಿ ಇದು. ನೆಕ್ಸ್ಟು ಸೂರತ್ ಇದೆ ನೋಡಿ, ಇಲ್ಲಿದೆ ನೋಡಿ ಸೂರತ್ತು. ನೆಕ್ಸ್ಟು ಕೋಲ್ಕತ್ತಾನೂ ಕೂಡ ಇಲ್ಲೇ ಬರುತ್ತೆ, ಇಲ್ಲೇ ಇದರ ಹತ್ರನೇ ಬರುತ್ತೆ. ಇನ್ನು ಅರಾವಳಿ ಬೆಟ್ಟಗಳು ನೋಡಿ, ಅರಾವಳಿ ಬೆಟ್ಟಗಳು ಸೂರತ್ ಇಲ್ಲಿ ಬರುತ್ತೆ, ಅರಾವಳಿ ಬೆಟ್ಟಗಳು ಇಲ್ಲಿ ಬರುತ್ತೆ. ಇದು ಸೂರತ್, ಇದು ಅರಾವಳಿ ಬೆಟ್ಟಗಳು. ನೆಕ್ಸ್ಟು ಶ್ರೀನಗರ ಇಲ್ಲಿದೆ ನೋಡಿ ಎಚ್ ಅಂತ ಇದೆ. ಆಮೇಲೆ ಕಾನ್ಪುರು ಇಲ್ಲಿ ಬರುತ್ತೆ. ನೆಕ್ಸ್ಟು ಲಾತೂರ್ ನೋಡಿ ಇಲ್ಲಿ ಬರುತ್ತೆ. ಸೊ ಇದಿಷ್ಟು ಮಾಹಿತಿ. ಇನ್ನು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆಗಳಿವೆ. ಹಿಮಾಲಯ ಪರ್ವತ ಸರಣಿಗಳಿಂದಾಗ ಪ್ರಯೋಜನಗಳು ಇಷ್ಟಿವೆ ನೋಡಿ, ಬರೆದರೆ ಅವರಿಗೆ ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ವಿವಿಧೋದ್ದೇಶ ನದೀಕರಣ ಯೋಜನೆ ಉದ್ದೇಶಗಳನ್ನು ಗುರುತಿಸಿರಿ. ಸೊ ಇದಿಷ್ಟು ಬರೆದರೆ ಸಿಗುತ್ತೆ ಅವರಿಗೆ 5 ಅಂಕಗಳು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡು ಅಂತ ನೀವು ಕಮೆಂಟ್ ಮಾಡಿದ್ರೆ ಅಲ್ಲಿನೂ ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ, ಉತ್ತರ ಕೊಡ್ತೀನಿ ಅಂತ. ಎಲ್ರಿಗೂ ಆಲ್ ದ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್.